ಗುಡ್ ಮಾರ್ನಿಂಗ್. ನಮ್ಮ ಜೀವನದಲ್ಲಿ ಹಣ, ಆಸ್ತಿ, ಸಂಪತ್ತು, ಗೆಳೆಯ, ಗೆಳತಿ ಮತ್ತು ಸಂಬಂಧಿಕರು ದೂರ ಆಗ್ತಾ ಇದ್ದಾರೆ ಅಂದರೆ ಇದು ಒಂದು ಒಳ್ಳೆಯ ಸಂಕೇತ. ಅದೇಗೆ ಒಳ್ಳೆಯ ಸಂಕೇತ ಅಂತ ನೀವು ಕೇಳ್ಬೋದು. ಇವರೆಲ್ಲರಿಂದ ನಮ್ಮ ಒಂದು ಕಾರ್ಮಿಕ ಅಕೌಂಟ್ ಏನಿದೆಯಲ್ಲ ಸಂಪೂರ್ಣ ಆಗ್ತಾ ಇದೆ ಅಂತ ಅರ್ಥ. ಯಾರ್ಯಾರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅವರ ಜೊತೆಗೆ ಏನೋ ಒಂದು ಕರ್ಮದ ಅಕೌಂಟ್ ಇತ್ತು. ಸೊ ಬಂದರು, ನಮ್ಮ ಜೊತೆ ಇದ್ದರು, ಆ ಅಕೌಂಟನ್ನು ಪೂರ್ತಿ ಮಾಡಿಕೊಂಡ್ರು ಮತ್ತು ಹೊರಟೋದ್ರು. ಸೊ ಇದು ಒಂದು ಕಾರ್ಮಿಕ ಅಕೌಂಟ್ ನಮ್ಮ ಜೊತೆ ಇರುತ್ತೆ, ಅದು ಕಂಪ್ಲೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಬಂದರು, ಹೊರಟೋದ್ರು. ಅದೇ ರೀತಿ ಸಂಪತ್ತಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬರುತ್ತೆ ಹೋಗುತ್ತೆ ಅಂದರೆ ಅದು ಒಂದು ನಮ್ಮ ಕರ್ಮದ ಅಕೌಂಟ್. ಅನ್ಕೋಬೋದು ಈ ಕಾರ್ಮಿಕ ಅಕೌಂಟ್ ನಮ್ಮ ಜೊತೆಗೇ ಯಾಕೆ ಅಂತೇಳಿ. ಯಾಕಂದರೆ ನೀವು ಭಗವಂತನಿಗೆ ಪ್ರಿಯರಾದ ಕಾರಣ ಇವರನ್ನೆಲ್ಲ ನಿಮ್ಮಿಂದ ದೂರ ಮಾಡಿ ಭಗವಂತ ತನ್ನ ಹತ್ತಿರಕ್ಕೋಸ್ಕರ, ಅಂದರೆ ಕೊನೆಗೂ ನಾವು ಬಯಸೋದೆಲ್ಲ ಏನು, ಕೊನೆಗೆ ಇಷ್ಟೆಲ್ಲ ಆಸ್ತಿ ಮಾಡಿ, ಅಂತಸ್ತು ಮಾಡಿ, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿ, ಮೊಮ್ಮಕ್ಕಳೆಲ್ಲ ಮಾಡಿದ ಮೇಲೆ ಕೊನೆಗೊಂದು ದಿವಸ ಬಯಸೋದು ಮೋಕ್ಷನೇ. ಸೊ ಆ ಮೋಕ್ಷದ ದಾರಿಯನ್ನು ಭಗವಂತ ಇವೆಲ್ಲ ವಸ್ತು ವೈಭವಗಳು ಅಥವಾ ಸಂಬಂಧಗಳಿಂದ ಸಿಗೋದಿಲ್ಲ ಅಂತ ಗೊತ್ತು. ಸೊ ಭಗವಂತನಿಗೆ ನೀವು ಪ್ರಿಯರಾದ ಕಾರಣ ನಿಮ್ಮನ್ನು ಈ ಎಲ್ಲ ಕರ್ಮ ಬಂಧನಗಳಿಂದ ದೂರ ಇಟ್ಟು ನೀವು ಭಗವಂತ ತನ್ನ ಹತ್ತಿರ ಕರ್ಕೊಳ್ಳೋಕ್ಕೆ, ತನ್ನನ್ನು ನೆನಪು ಮಾಡು, ನಿನಗೆ ಮೋಕ್ಷ ಸಿಗುತ್ತೆ ಅಂತ ಒಂದು ಒಳ್ಳೆ ಬುದ್ಧಿಯನ್ನು ನಿಮಗೆ ಕೊಡ್ತಾ ಇದ್ದಾನೆ. ಸೊ ಇದರಿಂದ ಎಲ್ಲರೂ ದೂರ ಆಗ್ತಾ ಇದ್ದಾರೆ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣ ಏನಿದೆಯಲ್ಲ ಇಲ್ಲಿಂದ ಶುರು ಆಗುತ್ತೆ. ನೀವು ಭಕ್ತಿ ಮಾಡ್ತೀರೋ, ಧ್ಯಾನ ಮಾಡ್ತೀರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಇವರೆಲ್ಲರಿಂದ ದೂರ ಆಗ್ತಿದ್ದೀವಿ ಅಂದರೆ ನಾವು ಭಗವಂತನಿಗೆ ಬಹಳ ಹತ್ರ ಆಗ್ತಾ ಇದ್ದೀವಿ ಅಂತ ಅರ್ಥ. ಎಲ್ಲರ ಜೊತೆ ನಮ್ಮ ಕಾರ್ಮಿಕ ಅಕೌಂಟ್ ಏನಿದೆಯಲ್ಲ ಪೂರ್ಣ ಆಯಿತು ಅಂತ ಅರ್ಥ. ಸೊ ಬೇರೆ ಆಗ್ತಾ ಇದ್ದಾರೆ ಅಥವಾ ಹೋಗ್ತಾ ಇದ್ದಾರೆ ಡಸಂಟ್ ಮ್ಯಾಟರ್. ನಾವು ನಮ್ಮ ಕೊನೆಯ ಜೀವನ, ಕೊನೆಯ ಕ್ಷಣಗಳನ್ನು ಭಗವಂತನ ಜೊತೆ ಕಳಿತೀವಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಸೊ ಈ ಮೋಕ್ಷದ ದಾರಿಗೆ ಹೋಗಬೇಕಂದ್ರೆ ಭಗವಂತನ ಬಿಟ್ಟರೆ ನಮ್ಮ ಹಣ, ಸಂಪತ್ತು, ಗೆಳೆಯ, ಗೆಳತಿ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ.